ಪೂರ್ವಕವಾಗಿ ಯಾರಾದರೂ ಲಾಠಿ ಚಾರ್ಜ್ ಮಾಡ್ತಾರಾ ಎಂದು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಶ್ರೀ ಬಸವಜ್ಜಿಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೇಂದ್ರದಲ್ಲಿ ಎಷ್ಟು ಜನ ರೈತರು ಅಸುನೀಗಿದ್ದಾರೆ, ಅವರ ಬಗ್ಗೆ ಮೃತ್ಯುಂಜಯ ಸ್ವಾಮೀಜಿ ಯಾಕೆ ಮಾತನಾಡಲ್ಲ? ಯಾವುದೇ ಸರ್ಕಾರ ಇರಲಿ ಉದ್ದೇಶಪೂರ್ವಕವಾಗಿ ಲಾಠಿ ಚಾರ್ಜ್ ಮಾಡಲ್ಲ. ಲಾಠಿ ಚಾರ್ಜ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಲಾಠಿ ಚಾರ್ಜ್ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತಾ ಎಂದ್ರು. ನೀವು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಸರ್ಕಾರ ಇರಲಿ ಉದ್ದೇಶಪೂರ್ವಕ ಯಾರನ್ನ ಲಾಠಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಆತರ ಹೇಳ್ತಾ ಇದಾರಲ್ಲ ಬಿಜೆಪಿ ಅವರು, ಆತರ ಹೇಳ್ತಾ ಇದಾರಲ್ಲ, ಯಾರನ್ನ ಉದ್ದೇಶಪೂರ್ವಕವಾಗಿ ಲಾಠಿ ಚಾರ್ಜ್ ಮಾಡಬಹುದಾ? ಇದೇ ಸ್ವಾಮಿಗಳು ಮತ್ತೆ ಕೇಂದ್ರದಲ್ಲಿ ಎಷ್ಟೋ ಜನ ರೈತರು ತೀರ್ಕೊಂಡಿದ್ರು, ಎಲ್ಲರೂ ಮಾತಾಡ್ಬೇಕಾಗಿತ್ತು. ರೈತರು ಸಾವಿರಗಟ್ಟಲೆ ರೈತರು ತೀರ್ಕೊಂಡೋದ್ರಲ್ಲಿ ನೋಡ್ರಿ, ನಮ್ಮ ಸರ್ಕಾರ ಆಗಿರ್ಲಿ ಯಾವುದೇ ಸರ್ಕಾರ ಇರಲಿ, ನಾಟ್ ಒನ್ ಯಾವ್ದು ಉದ್ದೇಶಪೂರ್ವಕವಾಗಿ ಇಂತ ಯಾವತ್ತೂ ಮಾಡಲ್ಲ. ಅಕಾರ್ಡಿಂಗ್ ಟು ಮೀ, ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ, ಇದಕ್ಕೆ ಯಾರ ಮೇಲೆ ಲಾಠಿ ಪ್ರಹಾರ ಮಾಡಿ ನಮ್ಗೇನ್ ಸಿಗದೆ? ಯಾವ್ದೇ ಸರ್ಕಾರಕ್ಕೆ ಮಾಡಿದ್ರೆ ಕೆಟ್ಟ ಹೆಸರು ಬರ್ತಾನೆ. ಆತರ ಮಾಡಿದ್ರೆ ಸರ್ಕಾರದಲ್ಲಿ ಪ್ರಾವಿಷನ್ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾವಿಷನ್ ಇದೆ, ಬರ್ಬೋದು, ಹೋರಾಟ ಮಾಡ್ಬೋದು, ಕೇಳ್ಬೋದು. ಅದಕ್ಕೆ ಒಂದಕ್ಕೊಂದು ಹಿಂಗೇನೋ ಡಿಫರೆನ್ಸ್ ಬಂದಾಗ ಈ ತರ ಒಬ್ಬರ ಮೇಲೆ ಟೋಪಿ ಹಾಕಿ ಒಬ್ಬರ ಮೇಲೆ ಟೋಪಿ ಹಾಕಿ ಮಾತಾಡಿದಾಗ ಏನ್ ಅರ್ಥ ಏನಿದೆ? ಅವ್ರಿಗೆ ನೋವಿದೆ, ವಿರೋಧ ಪಡಿಸಲಿಲ್ಲ, ಅವ್ರದ್ದು ಏನ್ ಹೇಳ್ತಾರೆ ಅದನ್ನ ಆಯ್ತ್ರಿ ನಮ್ದು ಮಾಡ್ರಿ ಅಂದ್ರೆ ಸಹಜ ಇದೆ. ನಾವೆಲ್ಲರೂ ಭಾರತೀಯರು, ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ, ನಾವು ಭಾರತೀಯರು, ನಾವು ದೇಶದವರಲ್ವಾ? ದೇಶ ಬಿಟ್ಟು ಹೊರಗಿನವರ ಬಿಜೆಪಿ ಬಂದು ದೇಶ ಬೆಳೆಸಿ ಬಿಡ್ತಾ ಎಂದು ಕಿಡಿಕಾರಿದ ಅವರು ರಾಜಕೀಯಕ್ಕಾಗಿ ತಪ್ಪಾಗಿ ಮಾತನಾಡಬಾರದು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.